ಜನರು ಏನು ಅಂದುಕೊಳ್ಳುತ್ತಾರೆಯೋ ಎಂದು ಯೋಚನೆಯನ್ನು ಮಾಡಿದರೆ ಜೀವನದಲ್ಲಿ ಏನು ಮಾಡುವುದಕ್ಕೂ ಕೂಡ ಆಗುವುದೇ ಇಲ್ಲ. ನಮ್ಮ ಗಮನ ನಾವು ಮಾಡುವಂತಹ ಕೆಲಸದಲ್ಲಿ ಇರಬೇಕೇ ಹೊರತು ಜನರ ಮೇಲೆ ಅಲ್ಲ. ಮಾಡುವ ಕೆಲಸ ಸರಿಯಾಗಿ ಇದ್ದರೆ ಯಾರಿಗೂ ಕೂಡ ಹೆದರಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಯಾರು ಜನರನ್ನು ಮೆಚ್ಚಿಸಲು ಹೋಗುತ್ತಾರೆಯೋ ಅಂಥವರು ತಮ್ಮನ್ನು ತಾವೇ ಮರೆಯುತ್ತಾರೆ. ಸ್ವತಃ ಬುದ್ಧಿಯನ್ನು ಉಪಯೋಗಿಸುವುದಿಲ್ಲ. ಯಾವಾಗಲೂ ಕೂಡ ಜನರು ಏನು ಅಂದುಕೊಳ್ಳುತ್ತಾರೆಯೋ ಅನ್ನೋ ಭಯದಲ್ಲಿಯೇ ಬದುಕುತ್ತಾರೆ. ಯಾರು ಹಣೆಬರಹವನ್ನು ಹೆಚ್ಚು ನಂಬುತ್ತಾರೆಯೋ ಅವರು ತಮ್ಮ ಪ್ರಯೋಜನಗಳನ್ನೆಲ್ಲ ನಿಲ್ಲಿಸುತ್ತಾರೆ. ಅವರು ತಮ್ಮ ಪ್ರಯತ್ನಗಳನ್ನೆಲ್ಲವನ್ನೂ ಕೂಡ ನಿಲ್ಲಿಸುತ್ತಾರೆ. ಜೀವನದಲ್ಲಿ ತುಂಬ ಹಿಂದೆ ಉಳಿಯುತ್ತಾರೆ. ಎಂದಿಗೂ ಕೂಡ ಹೀಗೆ ಹಣೆಬರಹವನ್ನು ನಂಬಿ ಕೂರಬೇಡಿ. ಸತತವಾಗಿ ಪ್ರಯತ್ನವನ್ನು ಪಡುವುದನ್ನು ಕಲಿತುಕೊಳ್ಳಿ. ಜೀವನ ಅನುಭವಿಸಿ ಕಲಿಯಬೇಕು ಅಂದುಕೊಳ್ಳಬಾರದು. ಸರಳ ಜೀವನ ನಡೆಸುವುದು ತುಂಬಾ ಸುಲಭ. ಆದರೆ ನಾವು ಹೀಗೆ ಬದುಕಬೇಕು ಅನ್ನುವ ನಿರ್ಧಾರದಲ್ಲಿ ಇದ್ದಾಗ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಲೇಬೇಕು. ಹೂವುಗಳು ಎಷ್ಟೇ ಸೌಂದರ್ಯವಾಗಿ ಇದ್ದರೂ ಕೂಡ ಅವು ತಮ್ಮ ಬೆಲೆ ಎಂದಿಗೂ ಕೂಡ ಕಳೆದುಕೊಳ್ಳುವುದಿಲ್ಲ. ಮತ್ತು ಅಹಂಕಾರ ಎಂದಿಗೂ ಕೂಡ ಪಡುವುದಕ್ಕೆ ಹೋಗುವುದೇ ಇಲ್ಲ. ಆದರೆ ಮನುಷ್ಯನು ಎಲ್ಲದಕ್ಕೂ ಕೂಡ ಒಂದು ಬೆಲೆ ಕಟ್ಟುತ್ತಾನೆ ಮತ್ತು ಅಹಂಕಾರವನ್ನು ಪಡುತ್ತಾನೆ. ದೇವರು ಸೃಷ್ಟಿ ಮಾಡಿರುವಂತಹ ಈ ಒಂದು ಸೃಷ್ಟಿಯಲ್ಲಿ ಯಾವುದೇ ಧರ್ಮದ ಹೆಸರು ಇಲ್ಲ. ಆದರೂ ಜನ ಧರ್ಮದ ಹೆಸರಿನಲ್ಲಿ ಜಗಳವನ್ನು ಆಡುತ್ತಾರೆ. ಅಂದುಕೊಂಡಿರುವ ಕೆಲಸ ಮಾಡಲು ಧೈರ್ಯ ಎನ್ನುವುದು ಬೇಕು. ಧೈರ್ಯ ಬರಲು ನಂಬಿಕೆ ಇರಬೇಕು. ನಂಬಿಕೆ ಇಡಲು ಅದರ ಬಗ್ಗೆ ಸರಿಯಾದ ಜ್ಞಾನ ಎನ್ನುವುದು ತಿಳಿದಿರಬೇಕು. ಅಂದಾಗ ಮಾತ್ರ ನಂಬಿಕೆಯನ್ನು ಇಡುವುದಕ್ಕೆ ಸಾಧ್ಯವಾಗುವುದು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ನಿನ್ನ ಬದುಕೇ ಬೇರೆ. ನೀನು ಬದುಕಿದ ಹಾಗೆ ಬೇರೆ ಯಾರೂ ಕೂಡ ಬದುಕುವುದಿಲ್ಲ. ಸುಮ್ಮನೆ ನಿನ್ನ ಜೀವನವನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಂಡು ಕೊರಗಬೇಡ. ನೀನೇ ನೀನಾಗಿ ಇರುವುದನ್ನು ಕಲಿತುಕೋ. ನಾವು ನಮ್ಮದು ಎನ್ನುವ ಭಾವನೆ ಇದ್ದರೆ ಅಲ್ಲಿ ಶತ್ರುವು ಹುಟ್ಟುವುದೇ ಇಲ್ಲ. ಈ ಭೂಮಿ ಬಾಡಿಗೆ ಮನೆ ಇದ್ದಂತೆ ಎಲ್ಲವನ್ನ ಬಳಸಬೇಕು. ಯಾವುದು ನಮ್ಮದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೆ ನಾನೇ ಸರಿ ಅನ್ನುವಂತಹ ಅಹಂ ಇರುತ್ತದೆಯೋ ಅವರಿಗೆ ತಮ್ಮ ತಪ್ಪಿನ ಅರಿವು ಎನ್ನುವುದು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅಹಮ್ಮನ್ನ ಜೀವನದಲ್ಲಿ ಎಂದಿಗೂ ಕೂಡ ಬೆಳೆಸಿಕೊಳ್ಳಬಾರದು. ಇಲ್ಲಿ ಯಾರೂ ಕೂಡ ಶಾಶ್ವತ ಅಲ್ಲ. ಯಾವುದೂ ಕೂಡ ಶಾಶ್ವತ ಅಲ್ಲ. ಸಾಧ್ಯವಾದರೆ ಎಲ್ಲರನ್ನ ಪ್ರೀತಿಸಿ. ದ್ವೇಷವನ್ನು ಹರಡುವುದರಲ್ಲಿ ಅರ್ಥವೇ ಇರುವುದಿಲ್ಲ. ನೀನು ಮಾಡುವಂತಹ ಸಾಧನೆ ಒಂದು ಆಗಿ ನಾಶವಾಗಬಹುದು. ಅದು ನೀನು ಸತ್ತ ಮೇಲೆಯೂ ಕೂಡ ಅದು ಜೀವಂತವಾಗಿ ಇರುವಂತಹ ಸಾಧನೆ ಆಗಬೇಕು. ಜನರು ನೀನು ಸತ್ತ ಮೇಲೆಯೂ ಕೂಡ ನಿನ್ನನ್ನು ನೆನಪಿಸಿಕೊಳ್ಳುವ ಹಾಗೆ ನೀನು ಬೆಳೆದು ನಿಲ್ಲಬೇಕು. ನಡೆದು ಹೋದ ಕೆಟ್ಟ ಘಟನೆಗಳು ಪಾಠವಾಗಿರಬೇಕೇ ಹೊರತು ನೆನಪಾಗಿ ಕಾಡುವಂತೆ ಇರಬಾರದು. ಈ ಪ್ರಪಂಚಕ್ಕೆ ನಾವು ಕೇಳಿಕೊಂಡು ಬಂದಿಲ್ಲ. ಈ ಜೀವನ ಆ ಭಗವಂತ ಕೊಟ್ಟಿದ್ದಾನೆ. ಭಗವಂತ ಮೆಚ್ಚುವಂತೆ ಬದುಕಬೇಕು. ಯಾರಿಗೂ ಕೂಡ ದ್ರೋಹವನ್ನು ಬಗೆಯುವುದಕ್ಕೆ ಹೋಗಲೇಬಾರದು. ಜೀವನ ಒಂದು ಕನಸಾಗಿದೆ. ಆ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ. ಇದು ಆ ದೇವರು ಕೊಟ್ಟಿರುವಂತಹ ಪರೀಕ್ಷೆ ಆಗಿದೆ. ಕ್ಷಣದಲ್ಲಿ ಕಳೆದು ಹೋಗುತ್ತದೆ. ಎಂತಹ ಸಮಸ್ಯೆ ಆದರೂ ಕೂಡ ಕಷ್ಟ, ಸುಖ, ದುಃಖ, ಅನಾರೋಗ್ಯ ಏನೇ ಬಂದರೂ ಕೂಡ ದುರಹಂಕಾರದಿಂದ, ಭಯದಿಂದ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಸತ್ಯದ ದಾರಿಯಲ್ಲಿ ಎಂದಿಗೂ ಕೂಡ ಹೋಗುವುದನ್ನು ಬಿಡಲೇಬೇಡಿ. ಮದುವೆ, ಸಮಾರಂಭ, ಹಬ್ಬ ಎನ್ನುವಂತಹ ಸಾವಿರಾರು ರೂಪಾಯಿ ಸಾಲ ಮಾಡಿ ವರ್ಷ ಪೂರ್ತಿ ಅದನ್ನು ದುಡಿಯೋದರಲ್ಲಿಯೇ ಇಡೀ ಜೀವನವನ್ನೇ ಮುಗಿಸಿಬಿಡುತ್ತೇವೆ. ಏತಕ್ಕಾಗಿ ಆಡಂಬರಿಕೆ? ಆಡಂಬರಿಕೆ ಎನ್ನುವುದು ಎಲ್ಲಿ ಅವಶ್ಯಕತೆ ಇರುತ್ತದೆಯೋ ಅಲ್ಲಿ ಮಾತ್ರ ತೋರಿಸುವುದಕ್ಕೆ ಹೋಗಬೇಕು. ಉಪಯೋಗ ಇಲ್ಲದ ಕೆಲಸ, ಉಪಯೋಗ ಇಲ್ಲದ ಮಾತು ಇವೆರಡೂ ಕೂಡ ನಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತದೆ. ನಡೆದು ಹೋದ ಘಟನೆಗಳನ್ನು ಸಮಯ, ಸಂದರ್ಭ ಮತ್ತೆ ಬರುವುದೇ ಇಲ್ಲ. ಕಳೆದ ದಿನಗಳ ಬಗ್ಗೆ ಚಿಂತಿಸಿದರೆ ಇಂದಿನ ದಿನ ವ್ಯರ್ಥವಾಗುತ್ತದೆ.
ಇಂದು ಮಾಡುವ ಕೆಲಸಗಳು ಮುಂದಿನ ದಿನಗಳನ್ನು ನಿರ್ಧರಿಸುತ್ತದೆ. ಹಾಗಾಗಿ ಇಂದಿನ ದಿನವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಭಗವಂತ ಸೃಷ್ಟಿ ಮಾಡಿರುತ್ತಾನೆಯೋ ಈ ಒಂದು ಸೃಷ್ಟಿಯಲ್ಲಿ ಅವನ ಹೆಸರಿಲ್ಲ. ಕೆಳಗೆ ಇದ್ದರೂ ಕೂಡ ಅವನು ನಮಗೆ ಮಳೆ ಕೊಡುತ್ತಾನೆ, ಬೆಳಕು ಕೊಡುತ್ತಾನೆ, ಗಾಳಿ ಕೊಡುತ್ತಾನೆ, ಭೂಮಿಯಿಂದ ಬೆಳೆ ಕೊಡುತ್ತಾನೆ. ಅವನ ದಯೆ ಅಪಾರವಾದದ್ದು. ಹಾಗಾಗಿ ಭಗವಂತನನ್ನು ಯಾವಾಗಲೂ ಕೂಡ ಸ್ಮರಿಸುವುದನ್ನು ಕಲಿತುಕೊಳ್ಳಬೇಕು. ದೇವರು ಎನ್ನುವಂತಹ ಶಕ್ತಿಯನ್ನು ಅರಿಯಲು ಸಾಕು. ದೇಹ, ಮನಸ್ಸು, ಆಲೋಚನೆ ಎಲ್ಲವೂ ಕೂಡ ಸರಿಯಾದ ನಿಯಮ ಇರುತ್ತದೆ. ಅದನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಮ್ಮ ಜೀವನ ಎನ್ನುವುದು ರೂಪಿತವಾಗುವುದು. ಪ್ರತಿಯೊಂದು ದಿನವೂ ಕೂಡ ಒಂದು ಅವಕಾಶವನ್ನು ನಮಗೆ ಕೊಡುತ್ತದೆ ಬದಲಾಗು ಮತ್ತು ಜೀವನವನ್ನು ಉತ್ತಮಗೊಳಿಸಿಕೊಳ್ಳುವುದಕ್ಕೆ. ಹಾಗಾಗಿ ಈ ದಿನವನ್ನು ಸರಿಯಾದ ರೀತಿಯಲ್ಲಿ, ಈ ಸಮಯವನ್ನು, ಈ ಘಳಿಗೆಯನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ನಮ್ಮಲ್ಲಿ ಇರುವಂತಹ ಭಯವನ್ನೇ ಬಂಡವಾಳ ಮಾಡಿಕೊಳ್ಳೋ ಜನರು ಇದ್ದಾರೆ. ಯಾವಾಗಲೂ ಕೂಡ ಧೈರ್ಯದಿಂದ ಇರುವುದನ್ನು ಕಲಿತುಕೊಳ್ಳಿ. ಒಂದು ಗುರಿ ಇಟ್ಟುಕೊಂಡರೆ ಒಳ್ಳೆಯದು. ಅದು ನಮ್ಮನ್ನು ಪ್ರತಿದಿನ ಶ್ರಮ ಪಡುವಂತೆ ಮಾಡುತ್ತದೆ. ಸೋಂಬೇರಿಕೆ ಮಾಡುವುದರಲ್ಲಿ ಯಾವುದೇ ರೀತಿಯ ಅರ್ಥ ಎನ್ನುವುದು ಇರುವುದಿಲ್ಲ. ಸೋಮಾರಿತನ ಎನ್ನುವುದು ನಿಮ್ಮ ಜೀವನಕ್ಕೆ ಹಾನಿಕಾರಕವನ್ನು ಉಂಟು ಮಾಡಬಹುದು. ಸೋಮಾರಿತನವನ್ನು ಜೀವನದಲ್ಲಿ ಎಂದಿಗೂ ಕೂಡ ಬೆಳೆಸಿಕೊಳ್ಳಬೇಡಿ. ಒಬ್ಬ ಮನುಷ್ಯ ಹೇಗೆ ಎಂದು ಅವನು ಮಾತುಗಳಿಂದ ತಿಳಿಯುತ್ತದೆ. ಮಾತುಗಳು ಬರೀ ವಿಷಯಗಳನ್ನು ಅಷ್ಟೇ ತಿಳಿಸುವುದಿಲ್ಲ, ವ್ಯಕ್ತಿತ್ವವನ್ನು ಕೂಡ ತಿಳಿಸುತ್ತದೆ. ಹಾಗಾಗಿ ಮಾತುಗಳನ್ನು ಆಡುವುದನ್ನು ಚೆನ್ನಾಗಿ ಕಲಿತುಕೊಳ್ಳಬೇಕು. ಕಣ್ಣುಗಳು ಏನು ನೋಡುತ್ತಿವೆಯೋ ಬಯಕೆಗಳು ಕೂಡ ಹಾಗೆ ಹುಟ್ಟುತ್ತವೆ. ಹೃದಯ ಶುದ್ಧವಾಗಿ ಇರಬೇಕೆಂದರೆ ಮೊದಲು ನೋಡುವಂತಹ ನೋಟಗಳು ಶುದ್ಧವಾಗಿ ಇರಬೇಕು. ನಾವು ಹುಟ್ಟುವ ಮುಂಚೆ ನಮಗಾಗಿ ಭಗವಂತ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ್ದಾನೆ. ನಿಜವಾಗಿಯೂ ಕೂಡ ಅವನ ಕರುಣೆ ಅಪಾರವಾದದ್ದು. ಅವನಿಗೆ ತಲೆಬಾಗಿ ಬೇಡಿಕೊಂಡರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತಾನೆ, ಆಲಿಸುತ್ತಾನೆ. ಯಾವಾಗ ಎಲ್ಲಿ ಕರುಣಿಸಬೇಕೋ ಅಲ್ಲಿ ಕರುಣಿಸುತ್ತಾನೆ. ಅವನನ್ನು ನೆನೆಯುವ ಮನಸ್ಸು ಶಾಂತವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸುಳ್ಳು ಹೇಳುವುದು, ಮೋಸವನ್ನು ಮಾಡುವುದು, ಹಣ ತೋರಿಕೆಯ ಶ್ರೀಮಂತಿಕೆ, ಇಷ್ಟವಿಲ್ಲದೆ ಇರುವಂತಹ ಕೆಲಸ ಇವು ಮನುಷ್ಯನನ್ನು ಎಂದಿಗೂ ಕೂಡ ಸಂತೃಪ್ತಿಯನ್ನು ಪಡುವಂತೆ ಮಾಡುವುದೇ ಇಲ್ಲ. ಯಾರಿಗೆ ಯಾವುದು ಇಷ್ಟವಿರುತ್ತದೆಯೋ ಆ ಕೆಲಸದಲ್ಲಿಯೇ ಮುಂದುವರಿಯಬೇಕು. ಪ್ರೀತಿ ತುಂಬಾ ಪವಿತ್ರವಾದದ್ದು. ಅದು ಎಲ್ಲವನ್ನ ನಂಬಿಸುತ್ತದೆ. ಅದಕ್ಕೆ ಸ್ವಾರ್ಥ ಇರುವುದಿಲ್ಲ. ಅದು ಎಲ್ಲವನ್ನ ಒಪ್ಪಿಕೊಳ್ಳುತ್ತದೆ. ಅದು ಬಹುಬೇಗ ತಪ್ಪುಗಳನ್ನು ಕ್ಷಮಿಸಿಬಿಡುತ್ತದೆ. ಇರುವೆ ತನಗಿಂತ 50 ಪಟ್ಟು ಹೆಚ್ಚು ತೂಕವನ್ನು ಎತ್ತುತ್ತದೆ. ಕಾರಣ ಅದಕ್ಕೆ ತನ್ನ ಬಲಹೀನತೆಯ ಬಗ್ಗೆ ಗೊತ್ತಿರುವುದಿಲ್ಲ. ಏನಾದರೂ ಮಾಡುವಾಗ ಛಲ ಇರಬೇಕು. ಅದು ಆಗೋವರೆಗೂ ಕೂಡ ಎಲ್ಲವನ್ನ ನಾವು ಧಿಕ್ಕರಿಸಿ ಆ ಕೆಲಸದ ಕಡೆಗೆ ಮಾತ್ರ ಗಮನವನ್ನು ಕೊಡಬೇಕು. ಜೀವನಕ್ಕೆ ಹಣದ ಅವಶ್ಯಕತೆ ತುಂಬಾ ಇದೆ. ಹಣ ಖರ್ಚು ಮಾಡುವಾಗ 100 ಸಲ ಯೋಚನೆಯನ್ನು ಮಾಡಬೇಕು. ಹಣದ ಬೆಲೆ ಗೊತ್ತಾಗುವುದು ಹಾಸ್ಟೆಲ್ನಲ್ಲಿ ಇದ್ದಂತಹ ಹುಡುಗರನ್ನು ಕೇಳಿದಾಗ ಗೊತ್ತಾಗುತ್ತದೆ. ನಾವು ಬೇರೆಯವರ ತಪ್ಪುಗಳನ್ನು ಎತ್ತಿ ಹಿಡಿದರೆ ನಮ್ಮ ತಪ್ಪುಗಳನ್ನು ಎತ್ತಿ ಹಿಡಿಯುವುದಕ್ಕೆ ಇದ್ದೇ ಇರುತ್ತಾರೆ ಎನ್ನುವುದನ್ನು ನಾವು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ನಾವು ಪ್ರಯತ್ನ ಪಡದೇ ಇದ್ದರೆ ನಮ್ಮಲ್ಲಿ ಇರುವಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ನಮಗೆ ತಿಳಿಯುವುದೇ ಇಲ್ಲ. ಮೊದಲ ಹೆಜ್ಜೆ ನಾವೇ ಇಡಬೇಕು. ಮತ್ತೊಬ್ಬರನ್ನು ಕಾಯುತ್ತಾ ಸುಮ್ಮನೆ ಇರಬಾರದು. ಅದು ಎಂದಿಗೂ ಕೂಡ ಒಳ್ಳೆಯದಲ್ಲ. ಶ್ರೀಮಂತನಿಗೆ ಮದುವೆ ಅನ್ನುವುದು ಒಂದು ಆಯ್ಕೆ ಇದ್ದಂತೆ. ಜೀವನದಲ್ಲಿ ಯಾರಾದರೂ ಮಾಡಬೇಕು ಎನ್ನುವಂತಹ ಛಲ ಇರಬೇಕು. ಇಲ್ಲಿ ಅಂದರೆ ಪ್ರತಿದಿನ ಸೋಂಬೇರಿಯಾಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ಜೀವನದಲ್ಲಿ ಏನಾದರೂ ಒಂದನ್ನು ಮಾಡಬೇಕು ಎನ್ನುವ ಛಲವನ್ನು ಜೀವನದಲ್ಲಿ ಇಟ್ಟುಕೊಳ್ಳಿ. ಜನರಿಗೆ ಒಳ್ಳೆಯ ಮಾತುಗಳನ್ನು ಹೇಳಬಹುದು ಅಷ್ಟೇ. ಅವರನ್ನು ಬದಲಿಸಲು ನಮ್ಮಿಂದ ಸಾಧ್ಯವೇ ಇಲ್ಲ.
ಅವರು ಯಾವಾಗ ಅದರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾರೆಯೋ ಆಗ ಅವರ ಜೀವನ ಎನ್ನುವುದು ಬದಲಾವಣೆಯಾಗುತ್ತಾ ಹೋಗುವುದು. ಕಣ್ಣಿಗೆ ಕಾಣುತ್ತಿರುವುದು ಎಂದಿಗೂ ಕೂಡ ಶಾಶ್ವತ ಅಲ್ಲ. ಈ ಭೂಮಿಯಲ್ಲಿನ ಜೀವನ ಒಂದು ಜಾತ್ರೆ ಇದ್ದಂತೆ. ಶಾಶ್ವತವಾಗಿ ಇರುವಂಥದ್ದು ಕಣ್ಣಿಗೆ ಕಾಣುವುದೇ ಇಲ್ಲ, ಅದು ಅನುಭವಕ್ಕೂ ಕೂಡ ಬರುವುದಿಲ್ಲ. ದೇವರು ಎಂಥ ಅದ್ಭುತವಾಗಿರುವಂತಹ ಸೃಷ್ಟಿಯನ್ನು ಸೃಷ್ಟಿಸಿದ್ದಾನೆ. ನೋಡಲು 2 ಕಣ್ಣುಗಳು ಸಾಲದು. ಕೆಟ್ಟದ್ದು ಯೋಚನೆಯಲ್ಲಿ ಅಡಗಿರುತ್ತದೆ. ಮನುಷ್ಯ ಅದನ್ನು ಒಪ್ಪಿದಾಗ ದೇಹ ರೂಪವಾಗಿ ಹೊರ ಹೋಗುತ್ತದೆ. ಪ್ರತಿದಿನ ಅವುಗಳ ವಿರುದ್ಧ ಹೋರಾಡಿ ಅವುಗಳು ಹೊರಬಂದಂತೆ ತಡೆಯುವವನೇ ನಿಜವಾದ ವೀರ. ತಾಳ್ಮೆ ಎನ್ನುವುದು ಇದ್ದರೆ ಹೆಚ್ಚು ಕೇಳಿಸಿಕೊಳ್ಳಬಹುದು, ಹೆಚ್ಚು ಕಲಿಯಬಹುದು, ಹೆಚ್ಚು ಆಲೋಚಿಸಬಹುದು, ನಮ್ಮಿಂದಾಗುವ ತಪ್ಪುಗಳನ್ನು ತಡೆಯಬಹುದು. ತಾಳ್ಮೆಯಿಂದ ಇರುವವರು ಹೆಚ್ಚಾಗಿ ಆಲೋಚನೆಗಳನ್ನು ಮಾಡುತ್ತಾರೆ. ಅವರಿಗೆ ಎಲ್ಲ ಕಷ್ಟಗಳಿಗೂ ಕೂಡ ಒಂದು ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಜೀವನದಲ್ಲಿ ತಾಳ್ಮೆಯನ್ನು ಬೆಳೆಸಿಕೊಳ್ಳಬೇಕಾಗಿರುವುದು ಎಲ್ಲರ ಕರ್ತವ್ಯವಾಗಬೇಕು. ನಿನ್ನಲ್ಲಿ ಇರುವಂತಹ ಪ್ರೀತಿ ಕರುಣೆಯನ್ನು ಹಂಚು. ಇದಕ್ಕೆ ನೀನು ಹೆಚ್ಚು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಬದಲಾಗಿ ಅಹಂಕಾರವನ್ನು ತೊರೆದರೆ ಸಾಕಾಗುತ್ತದೆ. ಬುದ್ಧಿವಂತರನ್ನ ಹೆಚ್ಚಿನ ಜನರು ಒಪ್ಪುವುದಿಲ್ಲ, ಏಕೆಂದರೆ ಅವರು ನೇರವಾಗಿ ಸತ್ಯವನ್ನು ಮಾತನಾಡುತ್ತಾರೆ. ಜನರು ಹೇಗೆ ಬದುಕುತ್ತಿದ್ದಾರೆ ಎನ್ನುವುದಕ್ಕಿಂತ ನಾವು ಹೇಗೆ ಬದುಕುತ್ತಿದ್ದೇವೆ ಎನ್ನುವುದು ತುಂಬಾ ಮುಖ್ಯವಾದದ್ದು. ಎಲ್ಲವೂ ಕೂಡ ಸರಿಯಾಗಿ ಇರಬೇಕು ಎಂದು ಅಂದುಕೊಳ್ಳುತ್ತೇವೆ. ನಾವು ಮಾಡುವಂತಹ ಮೊದಲನೇ ತಪ್ಪು ಅದಾಗುತ್ತದೆ. ಏನೇ ಬಂದರೂ ಕೂಡ ಎದುರಿಸುತ್ತೇನೆ ಎಂದು ಧೈರ್ಯದಿಂದ ಇದ್ದರೆ ಜೀವನ ಎನ್ನುವುದು ಬೇಸರವಾಗುವುದೇ ಇಲ್ಲ. ಜೀವನವನ್ನು ಸರಿಯಾದ ರೀತಿಯಲ್ಲಿ ಜೀವಿಸುವುದೇ ನಿಜವಾದ ಜೀವನವಂತೆ. ಇತ್ತೀಚಿನ ಕಾಲದಲ್ಲಿ ಎಲ್ಲರೂ ಬೇಕಾಗಿರುವುದು ಒಂದೇ, ಅದು ಮನೋರಂಜನೆ. ಅತಿಯಾದ ಮನೋರಂಜನೆಗೆ ಬುದ್ಧಿಯನ್ನು ಮಂಕು ಮಾಡುತ್ತಿದ್ದಾರೆ. ಮಾತನಾಡುವಾಗ ಯಾರಾದರೂ ಅತಿಯಾಗಿ ವಾದಿಸುತ್ತಿದ್ದರೆ ಅವರಿಗೆ ತಮ್ಮ ಮಾತುಗಳು ಅರ್ಥವಾಗುವುದೇ ಇಲ್ಲ ಎಂದು ತಿಳಿಯಬೇಕು. ಆ ಸಮಯದಲ್ಲಿ ಮೌನವಾಗಿ ಇರುವುದೇ ಉತ್ತಮ. ನಿನ್ನನ್ನು ನೀನು ನಂಬುವವರೆಗೂ ಕೂಡ ನಿನ್ನಲ್ಲಿ ಇರುವಂತಹ ದೊಡ್ಡ ದೊಡ್ಡ ಕೆಲಸಗಳು ಎಂದಿಗೂ ಕೂಡ ಆಗುವುದೇ ಇಲ್ಲ. ಯಾರು ನಮ್ಮ ಆಸೆಗಳಿಗೆ ಅಡ್ಡಿ ಆಗಿ ಸ್ವತಂತ್ರವನ್ನು ಕಿತ್ತುಕೊಳ್ಳುತ್ತಾರೆಯೋ ಅವರು ನಮ್ಮನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಾರೆ. ಯಾವುದೇ ನಿರೀಕ್ಷೆ ಇಲ್ಲದೆ ದೇವರನ್ನು ಹುಡುಕುವವರಿಗೆ ಮಾತ್ರ ಆ ದೇವರು ಸಿಗುತ್ತಾನೆ. ನಿರೀಕ್ಷೆಗಳನ್ನು ಇಟ್ಟುಕೊಂಡು ದೇವರನ್ನು ನೋಡುವುದಕ್ಕೆ ಹೋಗಲೇಬೇಡಿ. ಕೆಟ್ಟ ಯೋಚನೆಗಳನ್ನು ತಡೆಯಲು ಸಾಧ್ಯವಿಲ್ಲ, ಆದರೆ ಅವುಗಳನ್ನು ಮಾಡದೇ ಇರೋ ಹಾಗೆ ನಮ್ಮನ್ನು ನಾವು ತಡೆಯಬಹುದು. ದೇವರ ಮೇಲಿನ ನಿರ್ಜ ನಂಬಿಕೆಯು ಜನರ ಗುಂಪನ್ನು ನೋಡಿ ಹುಟ್ಟುವುದಿಲ್ಲ, ಅನುಭವದಿಂದ ಹುಟ್ಟುತ್ತದೆ. ದಾರಿ ತಪ್ಪಿಸುವ ಆಸೆಗಳು ಎಷ್ಟೇ ಶ್ರೀಮಂತವಾಗಿ ಇದ್ದರೂ ಕೂಡ ಸರಿ, ಅವುಗಳನ್ನು ಮೂಟೆ ಕಟ್ಟಬೇಕು. ಒಬ್ಬರು ಮಾತನಾಡುವವರೆಗೂ ಕೂಡ ಅವರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸಮಸ್ಯೆ ಇದ್ದರೂ ಕೂಡ ಮಾತನಾಡುವುದಕ್ಕೆ ಹೋಗಬೇಡ. ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ಮಾತನಾಡಬೇಕು. 4 ಜನರು ಏನೆಂದುಕೊಳ್ಳುತ್ತಾರೆಯೋ ಯೋಚನೆ ವ್ಯಕ್ತಿಯ ಮೇಲೆ ಅದು ತೀವ್ರವಾಗಿರುವಂತಹ ಪರಿಣಾಮವನ್ನು ಬೀರುತ್ತದೆ. ಯಾರೇ ಏನೇ ಅಂದುಕೊಂಡರೂ ಕೂಡ ಕೇವಲ ನಾವು ನಮ್ಮ ಕೆಲಸವನ್ನು ಮಾಡುತ್ತಾ ನಮ್ಮ ಕರ್ತವ್ಯವನ್ನು ಪಾಲನೆ ಮಾಡುತ್ತಾ ಮುಂದುವರಿಯಬೇಕು. ಯಾರ ಮನಸ್ಸಿನಲ್ಲಿಯೂ ಕೂಡ ಆಸೆಗಳನ್ನು ಹುಟ್ಟಿಸಬಾರದು. ಒಬ್ಬರ ಮನಸ್ಸಿನಲ್ಲಿ ಆಸೆ ಹುಟ್ಟಿಸಿದರೆ ಅದು ನಮ್ಮಿಂದ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಟುಕೊಂಡಂತೆಯೇ ಆಗುವುದು. ಒಬ್ಬರ ಮೇಲೆ ಕೋಪ ಬಂದಾಗ ಆ ಕ್ಷಣದಲ್ಲಿ ಅವರು ಮಾಡಿದಂತಹ ಸಹಾಯವನ್ನು ನೆನಪಿಸಿಕೊಂಡರೆ ಅವರು ಮೇಲಿನ ಕೋಪ ಕಡಿಮೆ ಆಗುತ್ತದೆ. ಸ್ವಾರ್ಥ ತುಂಬಿದಂತಹ ಪ್ರಪಂಚದಲ್ಲಿ ಯಾರನ್ನೂ ಕೂಡ ಮೆಚ್ಚಿಸುವುದಕ್ಕೆ ಬದುಕಬಾರದು. ಏಕೆಂದರೆ ನಮ್ಮನ್ನು ಮೆಚ್ಚಿಸಲು ಯಾರೂ ಕೂಡ ಬದುಕುವುದಿಲ್ಲ. ಭಗವಂತ ಸೃಷ್ಟಿಸಿದ ಈ ಒಂದು ಸೃಷ್ಟಿ ಪ್ರತಿ ಸೆಕೆಂಡುಗಳ ಕಾಲ, ಕೆಲ ನಿಮಿಷಗಳ ಕಾಲ ಸಕಲ ಜೀವಿಗಳನ್ನು ಕೂಡ ಬದುಕಿಸುತ್ತಿದೆ.
ಭಗವಂತ ಮಾಡುವಂತಹ ಉಪಕಾರಗಳನ್ನು ಎಣಿಸಲು ಸಾಧ್ಯವಿಲ್ಲ. ಅವನನ್ನು ನಂಬಿದವರನ್ನು ಅವನು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ. ಭಾವನೆಗಳಿಗೆ ಒಳಗಾಗಿ ಇರುವವರು ಸರಿ ತಪ್ಪುಗಳನ್ನು ನೋಡುವುದೇ ಇಲ್ಲ, ಎಲ್ಲವನ್ನ ಕರುಣೆಗಾಗಿ ನಂಬುತ್ತಾರೆ. ಭಗವಂತ ನೋಡುತ್ತಾನೆ. ಅದನ್ನು ಹೇಗೆ ಉಪಯೋಗಿಸಬೇಕು ಎನ್ನುವುದು ನಮ್ಮ ಕೈಯಲ್ಲಿಯೇ ಇರುತ್ತದೆ. ಭಗವಂತನ ಮೇಲೆ ನಂಬಿಕೆಯನ್ನು ಇಡಿ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಧೈರ್ಯ ಆತ್ಮವಿಶ್ವಾಸವನ್ನು ನಂಬುತ್ತದೆ, ಭಯ ಆತ್ಮವಿಶ್ವಾಸವನ್ನು ಕೊಲ್ಲುತ್ತದೆ. ಮನಸ್ಸು ಎಷ್ಟೇ ಕಲ್ಮಶತನ ಸೇರಿದರೂ ಕೂಡ ಇದನ್ನು ಇದ್ದ ಹಾಗೆ ನೋಡುವವನೇ ನಿಜವಾದ ಬುದ್ಧಿವಂತ. ಜೀವನ ಒಂದು ಅವಕಾಶವನ್ನು ಅದು ನಿನಗೆ ಕೊಟ್ಟಿರುತ್ತದೆ. ಅದನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸಬಹುದು, ಕೆಟ್ಟದ್ದಕ್ಕಾಗಿಯೂ ಕೂಡ ಉಪಯೋಗಿಸಬಹುದು. ಇಲ್ಲಿ ಯಾರೂ ತಡೆಯೋರು ಇಲ್ಲ. ಆದರೆ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಕೊನೆಗೆ ಸತ್ಯವೇ ಗೆಲ್ಲುವುದು ಎಂದು. ಹಾಗಾಗಿ ಯಾವಾಗಲೂ ಕೂಡ ಸತ್ಯಯುತವಾಗಿರುವಂತಹ ದಾರಿಯಲ್ಲಿ ಮುಂದುವರಿಯುವುದನ್ನು ಕಲಿತುಕೊಳ್ಳಬೇಕು. ಆಲೋಚನೆಗಳು ಆಕಾಶದಲ್ಲಿ ಹಾರಾಡುವಂತಹ ಹದ್ದಿನ ಹಾಗೆ ವಿಶಾಲವಾಗಿ ಇರಬೇಕು. ಆಗ ಮಾತ್ರ ಪ್ರಪಂಚದ ಜ್ಞಾನ ಎನ್ನುವುದು ಗಳಿಸಲು ಸಾಧ್ಯವಾದೀತು. ಪ್ರೀತಿಸುವವರ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೆ ಇದ್ದರೆ ಅನುಮಾನಗಳು ಹುಟ್ಟುತ್ತವೆ. ಅನುಮಾನಗಳು ಗಲಭೆಗಳನ್ನು ಸೃಷ್ಟಿ ಮಾಡುತ್ತದೆ. ಒಂದು ಜನರ ಗುಂಪನ್ನು ನೋಡಿ ಅದೇ ಸತ್ಯವೆಂದು ಭಾವಿಸುವುದು ಅವನು ಯಾವತ್ತಿಗೂ ಕೂಡ ಸ್ವತಂತ್ರವಾಗಿ ಆಲೋಚಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿಯೇ ಹೇಳಿರುವುದು, ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪ್ರಮಾಣಿಸಿ ನೋಡು ಎಂದು. ದೇವರು ತುಂಬಾ ಕರುಣಾಮಯಿ. ದೇವರು ಇಲ್ಲದೆ ಈ ಲೋಕ ಇರುವುದಕ್ಕೆ ಅಸಾಧ್ಯ. ದೇವರನ್ನು ನಂಬಿ ಜೀವನವನ್ನು ಮಾಡಬೇಕು. ಪ್ರತಿಯೊಬ್ಬರಿಗೆ ತಮ್ಮನ್ನು ತಾವು ಹೋಲಿಸಿಕೊಳ್ಳುವವರು ತಮ್ಮ ಸ್ವಂತ ನಡವಳಿಕೆಯನ್ನೇ ಕಳೆದುಕೊಳ್ಳುತ್ತಾರೆ. ಬಯಸಿದ್ದು ಸಿಗಬೇಕು ಅಂದುಕೊಂಡಿದ್ದು ಆಗಬೇಕು ಅಂದರೆ ಅದರ ತಕ್ಕಂತೆ ಅದಕ್ಕೆ ಶ್ರಮ ಪಡುವುದನ್ನು ಕೂಡ ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಮಾಡುವ ಯಾವುದೇ ಕೆಲಸದಲ್ಲಿ ಸತ್ಯ ಇಲ್ಲದೆ ಇದ್ದರೆ ಅವೆಲ್ಲ ಮರಳಿನ ಮೇಲೆ ಮನೆ ಕಟ್ಟಿದಂತೆಯೇ ಆಗುವುದು. ಹೀಗಾಗಿ ಜೀವನದಲ್ಲಿ ಯಾವುದರ ಮೇಲೆಯೂ ಕೂಡ ನೀವು ಕೆಲಸವನ್ನು ಮಾಡುತ್ತೇನೆ ಅಥವಾ ಹೀಗೆ ಮಾಡುತ್ತೇನೆ ಎಂದು ಅಂದುಕೊಂಡ ಮೇಲೆ ಅದನ್ನು ಮಾಡಿಯೇ ತೀರಿಸಬೇಕು. ಆ ಕೆಲಸದ ಮೇಲೆ ನಿಮ್ಮ ಗಮನ ಎನ್ನುವುದು ಇರಬೇಕು. ಮೋಸ ಮಾಡುವವರ ಮೊದಲ ಆಯುಧ ಆಸೆಗಳನ್ನು ಹುಟ್ಟಿಸುವುದು. ಎಲ್ಲಿ ಯಾರ ಹತ್ತಿರ ಹೇಗಿರಬೇಕು ಎನ್ನುವುದನ್ನು ಕಲಿಯಬೇಕು. ಇಲ್ಲ ಅಂದರೆ ಬದುಕುವುದು ಕಷ್ಟವಾಗುತ್ತದೆ. ಇಂದಿನ ಜೀವನ ಎನ್ನುವುದು, ಇಂದಿನ ಜನರ ಜೀವನ ಶೈಲಿ ಎನ್ನುವುದು ಕೇವಲ ಸ್ವಾರ್ಥಕ್ಕಾಗಿ ಬದುಕುತ್ತಿರುವಂತಹ ಜೀವನ ಶೈಲಿ ಆಗಿದೆ. ಧೈರ್ಯ ಬುದ್ಧಿಯನ್ನು ಚುರುಕು ಮಾಡುತ್ತದೆ. ಭಯ ವ್ಯಕ್ತಿಯನ್ನು ದಡ್ಡನನ್ನಾಗಿ ಮಾಡುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಧೈರ್ಯ ಜೀವನದಲ್ಲಿ ಇರಲಿ, ಭಯ ಬೇಡವೇ ಬೇಡ. ಏನಾದರೂ ಕೂಡ ನೀನು ಕಳೆದುಕೊಳ್ಳುವುದು ಏನೂ ಕೂಡ ಇಲ್ಲ. ನಾವೇ ಬುದ್ಧಿವಂತರು ಎಂದು ಹೇಳುವವರು ಅವರಿಗೆ ಮಾತ್ರ ಬುದ್ಧಿವಂತರಾಗಿರುತ್ತಾರೆ, ಮತ್ತೊಬ್ಬರಿಗೆ ಬುದ್ಧಿವಂತರಾಗಿ ಇರುವುದಕ್ಕೆ ಅಸಾಧ್ಯ. ಈಗಿನ ಪರಿಸ್ಥಿತಿ ಹೇಗೆ ಇರಲಿ, ಸಂತೋಷವಾಗಿ ಇರಿ ಅಥವಾ ದುಃಖವಾಗಿ ಇರಿ, ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಈ ಸಮಯ ಎನ್ನುವುದು ಕಳೆದು ಹೋಗುತ್ತದೆ. ಜೀವನ ಪೂರ್ತಿ ನಮಗೋಸ್ಕರ ಬದುಕುತ್ತಿದ್ದೇವೆ ಎಂದು ಭಾವಿಸುತ್ತೇವೆ. ಆದರೆ ವಾಸ್ತವದಲ್ಲಿ ಬೇರೆಯವರಿಗೋಸ್ಕರನೇ ನಾವು ಹೆಚ್ಚು ಕಷ್ಟಗಳನ್ನು ಪಡುತ್ತೇವೆ. ದೇವರು ನಮ್ಮ ಜೊತೆ ಇದ್ದಾನೆ ಎನ್ನುವುದು ಒಂದು ನಂಬಿಕೆ ಅಷ್ಟೇ. ಕಷ್ಟಗಳನ್ನು, ನೋವುಗಳನ್ನು, ಭಯಗಳನ್ನು ದೂರ ಮಾಡುತ್ತದೆ. ಆ ನಂಬಿಕೆ ಎನ್ನುವುದು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ನಂಬಿಕೆಗಳು ಹೇಗೆ ಇರುತ್ತವೆಯೋ ಹಾಗೆ ಕರ್ಮಗಳು ಇರುತ್ತವೆ. ಮೊದಲು ನಂಬಿಕೆಗಳನ್ನು ಬೆಳೆಸಿಕೊಳ್ಳಿ, ಅದರ ಕಡೆಗೆ ಗಮನವನ್ನು ಕೊಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಎನ್ನುವುದು ಪರಿಪಕ್ವತೆಯನ್ನು ಪಡೆದುಕೊಳ್ಳುತ್ತದೆ.
ಹಾಗಾಗಿ ಈ ಮಾತುಗಳನ್ನು ಜೀವನದಲ್ಲಿ ಪಾಲಿಸಿ ಎಂದು ಹೇಳುತ್ತಾ ನಾಳೆಯ ಶ್ರೀ ಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಸಿಗುವವರೆಗೂ ಈ ಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ತಪ್ಪದೇ ಒಂದೇ ಒಂದು ಲೈಕನ್ನು ಮಾಡಿ ಎಂದು ಹೇಳಿಕೊಳ್ಳುತ್ತಾ ನಾಳೆಯ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.